ಈಗ ನಾವು ಊಟ ಮಾಡ್ತೀವಿ. ಮೀನು ಊಟ ರೆಡಿ ಆಗ್ತಾ ಇದೆ. ನಮಗೆ ಚುಮ್ಮಿಯವರು ಮೀನು ಊಟ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗಿದ್ದಾರೆ. ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಅಲ್ಲಿ ರಿಸೆಪ್ಷನ್ಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ. ಲೈಫಲ್ಲಿ ಗೆದ್ಬಿಟ್ಟೆ ನಾನು. ಒಳ್ಳೆ ಹೆಂಡತಿ ಸಿಕ್ಕದ್ಲೆ ನಂಗೆ ಅಂತ. ಚಂದ ಕಾಣಿಸ್ತಿದ್ದಾಳೆ ನೋಡಿ ಗಾಯ್ಸ್ ನಮ್ಮ ಹುಡುಗಿ. ಅಜ್ಜ ನಂಗೆ ಗೋಬಿ ಸ್ವಲ್ಪ ಹಾಕ್ಲಿ ಬಿಡು. ಚೂಡಿ ತಟ್ಟೆ ಭಾರ ಆಯ್ತು ಸಿಕ್ಕಾಪಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ನಮ್ಮ ನಂದ್ರೋಳಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ವ್ಲಾಗ್ ವಿಶೇಷ ಅಂದರೆ, ಇವತ್ತು ಪಿಂಕಿದು ಲಾಸ್ಟ್ ವಿಡಿಯೋ. ಇವತ್ತು ಪಿಂಕಿದು ರಿಸೆಪ್ಷನ್ ಇರುತ್ತೆ. ಸೊ ಈಗ ನಾವು ಪಿಂಕಿ ರಿಸೆಪ್ಷನ್ ಸಾಯಂಕಾಲ ಇರುತ್ತೆ. ಈಗ ಮಧ್ಯಾಹ್ನ ಆಲ್ರೆಡಿ 1:30 ಆಗಿದೆ. ಈಗ ನಾವು ಊಟ ಮಾಡಿಕೊಂಡು ಪಿಂಕಿ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಮೇಕಪ್ ಆರ್ಟಿಸ್ಟ್ ಎಲ್ಲ ಬರ್ತಾರೆ ರೆಡಿ ಮಾಡ್ಸೋಕ್ಕೆ. ಸೊ ನೋಡಿ ಹೆಂಗೆ ರೆಡಿ ಆಗ್ತೀವಿ ಅಂತ ಈ ಬ್ಲಾಗಲ್ಲಿ ಪೂರ್ತಿ ನೋಡ್ಬೋದು ನೀವು ಇವತ್ತು. ಓಕೆ ದೆನ್ ಈಗ ನಾವು ಊಟ ಮಾಡ್ತೀವಿ. ಮೀನು ಊಟ ರೆಡಿ ಆಗ್ತಾ ಇದೆ. ನಮಗೆ ಚುಮ್ಮಿಯವರು ಮೀನು ಊಟ ರೆಡಿ ಮಾಡ್ತಾ ಇದ್ದಾರೆ. ತಿಳ್ಕೊಂಡು ಆಮೇಲೆ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಓಕೆ, ಲೆಟ್ಸ್ ಮೀಟ್ ಆಫ್ಟರ್ ಲಂಚ್. ಬಾಯ್ ಬಾಯ್. ಹಾಯ್ ಗಾಯ್ಸ್, ಫೈನಲಿ ಈಗ ಡ್ರೆಸ್ ಹಾಕೊಂಡಿದ್ದೀನಿ. ಇನ್ನೂ ಮೇಕಪ್ ಮಾಡಕ್ಕೆ ಬಂದಿದ್ದಾರೆ. ಬನ್ನಿ ತೋರಿಸ್ತೀನಿ ಹೆಂಗೆ ಮೇಕಪ್ ಮಾಡ್ತಾರೆ ಅಂತ. ಮೇಕಪ್ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ ದೇರ್. ಮಿನಿ ಬ್ಲಾಗ್ ಅಲ್ಲ, ಫುಲ್ ಬ್ಲಾಗ್ ನಮ್ದು. ಓಕೆ ಗೈಸ್, ಈಗ ನಾವು ಮೇಕಪ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸಿಗುವ. ಈಗ ಮೇಕಪ್ ಆಗುತ್ತೆ, ಹೆಂಗೆ ಆಗುತ್ತೆ ಅಂತ ಪ್ರೊಸೆಸ್ ಕೂಡ ನೀವು ನೋಡ್ಬೋದು. ಆದಮೇಲೆ ಹೆಂಗೆ ರೆಡಿಯಾಗಿ ಕಾಣಿಸ್ತೀನಿ ಅಂತ ನೋಡಿ. ನಮ್ಮ ಚುಮ್ಮಿ ನೋಡಿ ಗೈಸ್ ಹೆಂಗೆ ಕಾಣಿಸ್ತದೆ. ಹೇರ್ ಸ್ಟೈಲ್ ಆಗ್ತಾ ಉಂಟು. ಕೂದಲದ್ದು ಹೇಳೋದು ಮಾತು ಕೇಳಿದ್ರೆ ಸಾಕು ಅನ್ಕೋದು ಅಲ್ಲ. ಬೇಡದ ದಿನ ನನಗೆ ನೋಡಿ ಗೈಸ್ ನೋಡಿ. ಶೈನಿಂಗ್ ಆಗ್ತದೆ ಬಿಡೆ. ಪಳಪಳ ಸ್ಮೆಲ್ಲು. ನಿನ್ನೆ ಸ್ಟೇಜ್ ಮೇಲೆ ವಿಚಿತ್ರ ಆಗ್ತಿತ್ತು. ಯಾವ ಥರ ವಿಡಿಯೋ ನೋಡಿ ಮತ್ತೆ ಗೊತ್ತಾಯ್ತು. ಬಂದರೆ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳ. ಗೈಸ್ ಫೈನಲಿ ವಿ ಆರ್ ರೆಡಿ. ಈಗ ಪಿಂಕಿ ರಿಸೆಪ್ಷನ್ಗೆ ಹೋಗೋ ಟೈಮ್ ಬಂದಿದೆ. ನೋಡಿ ನಾನು ಹೆಂಗೆ ರೆಡಿ ಆಗಿದ್ದೀನಿ. ರೆಡಿ ಆಗಿದ್ದೀನಿ. ನೋಡಿ ಇಷ್ಟು ಉದ್ದಾಗಿದ್ದಾರೆ ಅನ್ಕೋದು ಇವತ್ತು. ಈಗ ಹೊರಡುವ ಸಮಯ. ಹೆಂಗೆ ಕಾಣಿಸ್ತಿದ್ದೀನಿ ನಾನು. ಲೆಟ್ಸ್ ಗೋ. ಫೈನಲಿ ಮೇಕಪ್ ಎಲ್ಲ ಮಾಡಿಕೊಂಡು ಈಗ ಟೈಮ್ ಬಂದು 8 o'clock ಆಗಿದೆ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. ನಮ್ಮ ದೊಡ್ಡಮ್ಮ ನೋಡಿ ಹಿಂಗೆ ರೆಡಿ ಆಗೋದು. ನಾನು ಹಿಂಗೆ ರೆಡಿ ಆಗಿದೆ ನೋಡಿ. ಅಪ್ಪ ಈಗ ಇವ್ರು ನೋಡಿ, ಇವ್ರು ಹಿಂಗೆ ರೆಡಿ ಆಗಿದ್ದಾರೆ. ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಅಲ್ಲಿ ರಿಸೆಪ್ಷನ್ಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ.
ಲೆಟ್ಸ್ ಗೋ. ನಮ್ಮ ದೊಡ್ಡಮ್ಮ ನೋಡಿ ಗಾಯ್ಸ್ ಏನು ಸುಂದರ ಕಾಣಿಸ್ತವ್ರೆ. ಹಾಯ್ ಮಾಡ್ತಾರಮ್ಮ. ಸೊ ಬನ್ನಿ ಈಗ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಹೇಳಿ ಬಾವ. ಏನಂದೆ ಚುಮ್ಮಿ ಮತ್ತೆ ಹೇಳು. ಯಾಕಂದ್ರೆ ನಮ್ಮ ಆಡಿಯನ್ಸಿಗೆ ಗೊತ್ತಾಗಲ್ಲ ನಿಂಗೆ ಏನಂದೆ ಅಂತ, ಅದಕ್ಕೆ ಭಾಳ ಖುಷಿಯಾಗಿದ್ದಾರೆ ಅಂತ. ಏನಂತೀಯ ಚುಮ್ಮಿ ಅದಕ್ಕೆ? ನೋಡಿ ಗಾಯ್ಸ್ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಲೈಫಲ್ಲಿ ಗೆದ್ಬಿಟ್ಟೆ ನಾನು, ಒಳ್ಳೆ ಹೆಂಡತಿ ಸಿಕ್ಕದ್ಲ ನಂಗೆ ಅಂತ. ಸಾರ್ಥಕ ಆಯ್ತು ಲೈಫ್ ಇಂಥ ಹೆಂಡತಿ ಪಡೆದಿದ್ದಕ್ಕೂ. ಜೀವನ ಪಾವನವಾಗಿದೆ. ನೋಡಲ್ಲ ಹಿಂಗಿರ್ಬೇಕು ಗಮ್ಮತ್ತಾಗಿ ಜೀವನ. ಜ್ಯೂಸ್ ಕುಡ್ತೀಯಾ? ಗೈಸ್ ಬನ್ನಿ ಲೆಟ್ಸ್ ಗೋ. ರೀಚ್ಡ್. ಇದು ಸೇಮ್ ಸ್ವಲ್ಪ ಅದೇ ತರ ಇತ್ತಲ್ಲ. ಈಗ ನಾವು ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ನಾನು ಹೆಂಗೆ ಕಾಣ್ತಿದ್ದೀನಿ. ನಾನು ತಿರುಗ್ತಾ ಇದ್ದೀನಿ ಇಲ್ಲಿ. ಇದೇ ನೋಡಿ ಈಗ ನಮ್ಮ ಪಿಂಕಿ ರಿಸೆಪ್ಷನ್ ನಡೆಯೋ ಜಾಗ. ಸೊ ಬನ್ನಿ ನಾವು ಹೋಗಿ ಪಿಂಕಿ ಹೆಂಗೆ ರೆಡಿ ಆಗಿದ್ದಾಳೆ ಎಲ್ಲ ತೋರಿಸ್ಬಿಟ್ಟು ನಾವು ಫೈನಲಿ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಪಿಂಕಿನ ನೋಡ್ಕೊಂಡು ಹೋಗೋಣ. ಇಲ್ಲಿಂದ ನಾವೀಗ ಹೋಗಬೇಕು. ಕೂದಲೆಲ್ಲ ಹಾಳಾಗಿದೆ ಗೈಸ್, ಸ್ವಲ್ಪ ಕರ್ಲ್. ಇಟ್ಸ್ ಓಕೆ, ಏನಾಗು. ಒಂದು 4 ಫೋಟೋ ಶೂಟ್ ಮಾಡಿ ಲೆಟ್ಸ್ ಗೋ ಫ್ರಮ್ ಹಿಯರ್. ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಾನು. ಸೊ ಬನ್ನಿ ಲೆಟ್ಸ್ ಗೋ. ಈಗ ಎಲ್ಲರೂ ಬರ್ತಾ ಇದ್ದಾರೆ. ಆಲ್ರೆಡಿ ಇಷ್ಟೊಂದು ಕಾರ್ ಬಂದು ನಿಂತಿದೆ ನೋಡಿ. ಇದೇ ಚೌಟ್ರಿ. ನಮ್ಮ ಹುಡುಗಿಯಲ್ಲಿ ಬರ್ತಾ ಇದ್ದಾಳೆ ನೋಡಿ ಹಿಂದೆಗಡೆ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ. ನೋಡಿ ಊಟಕ್ಕೆಲ್ಲ ರೆಡಿಯಾಗಿದೆ, ಸ್ಟೇಜ್ ರೆಡಿಯಾಗಿದೆ. ಹೋಗಿ ಅವಳಿಗೊಂದು ಹಾಯ್ ಮಾಡಿ ಊಟ ಮಾಡೋದು ಬಂದೇ ಬಾಕಿ. ಊಟದಲ್ಲಿ ಏನೇನು ಇರುತ್ತೆ ಅಂತ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಈಗ ಹೋಗಿ ಅವಳಿಗೆ ವಿಶ್ ಮಾಡೋಣ. ನಾನು ಹೆಂಗೆ ಕಾಣಿಸ್ದಳಪ್ಪ ತೋರಿಸ್ತೀನಿ. ಜ್ಯೂಸ್ ಕುಡಿತೀಯಾ? ಹತ್ರನೂ ಇದೆ. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಫೋಟೋಶೂಟ್ ಮಾಡಲಿಕ್ಕೆ ನೀವು ಎಂಟ್ರೆನ್ಸ್ ಸ್ಟೇಜಲ್ಲಿ. ಎಲ್ಲಿ ಹುಡುಗಿ ಅಲ್ಲಿದ್ದಾಳೆ ಗೈಸ್. ಬನ್ನಿ ಹಾಪ ಗೈಸ್, ಬನ್ನಿ ಪಿಂಕಿ ಹತ್ರ ಮಾತಾಡ್ಸ್ಕೊಂಬರೋಣ. ಅವಳನ್ನ ತೋರ್ಸಲ್ಲ ಆಮೇಲೆ ಅದಕ್ಕಂತ ಹೇಳಿ ಎದುರು. ನಾವೇ ಒಂಥರ ಪಿಂಕಿ ಇದರಲ್ಲಿ ಗಾಯ್ಸ್. ನಮ್ಮ ಪಿಂಕಿ ನೋಡಿ ಗಾಯ್ಸ್, ಸೇಮ್ ಅದೇ ಚಂದ ಅಲ್ಲ ನೀನು? ಎಷ್ಟು ಚಂದ ಕಾಣಿಸ್ತಿದ್ದಾಳೆ ನೋಡಿ ಗಾಯ್ಸ್ ನಮ್ಮ ಹುಡುಗಿ. ಫೈನಲಿ ಈಗ ಪಿಂಕಿನ ಮಾತಾಡ್ಸ್ಕೊಂಡು ಬಂದು ಕೂತಿದ್ದೀವಿ. ಈಗ ನೋಡಿ ಸ್ಟೇಜ್ ಮೇಲೆ ಪಿಂಕಿ ಹೋಗ್ತಾಳೆ. ನೆಕ್ಸ್ಟ್ ಏನೇನಾಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾಳೆ. ಗಾಯ್ಸ್ ಜನ ನೋಡಿ ಗಾಯ್ಸ್. ಅಯ್ಯೋ ಇದ್ರಾಗಂತ ಇಲ್ಲ ಇರುವೆಗಳು ನಿಂತಾಗಿಲ್ಲ ಗೈಸ್. ಇಷ್ಟು ಜನ ಸೇರಿದೆ. ಮದ್ವೆಗಂತ ಯಾರಿಗೂ ಹೋಗೋಕ್ಕಾಗಲ್ಲ. ಸೊ ಎಲ್ಲ ರಿಸೆಪ್ಷನ್ ನೋಡಿ ಚಂದ ಕಾಣಿಸಿದ್ದಾರೆ ಹುಡುಗ ಹುಡುಗಿ ಅಂತ ಪರವಾಗಿಲ್ಲ. ಈಸ್ ಗಿಫ್ಟ್ ನೋಡಿ ಗಾಯ್ಸ್. ನಮ್ಮ ಪಿಂಕಿ ಹೆಂಗೆ ಮಿಂಚ್ತಾ ಇದ್ದಾಳೆ. ಎರಡು ಕುಟುಂಬದ ಸದಸ್ಯರಲ್ಲಿ ಒಂದು ವಿನಂತಿ, ತಮ್ಮ ಹತ್ರ
ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎರಡೂ ಕಡೆಯವರಲ್ಲಿ ವೀಳ್ಯದ ಪಟ್ಟಿ ಇದೆಯಾ? ವೀಳ್ಯದ ಪಟ್ಟಿ ಎರಡೂ ಕಡೆಯವರಲ್ಲಿ ಬೇಕಾಗುತ್ತೆ. ಅಲ್ಲಿ ಕುಟುಂಬದ ಜನ ಹಿಂಗೆ ತುಂಬಿಕೊಂಡಿದ್ದಾರೆ. ಫೈನಲ್ ಈಗ ಸ್ಟೇಜ್ ಹೋಗಕ್ಕೆ ಬಂದಿದ್ದೇವೆ. ಸ್ಟೇಜ್ ಹೋಗೋಣ ಬನ್ನಿ. ಹುಡುಗಿ ಇಷ್ಟು ಕ್ಯೂ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಈಗ. ಫೈನಲ್ ಹೋಗ್ತಾ ಇದೀವಿ ಪಿಂಕಿ ಹತ್ರ. ಗಾಳಿ ತಣ್ಣಗೆ ಬೀಸ್ತಾ ಇದೆ ಇವಾಗ. ಹಾಯ್ ಬನ್ನಿ ಉಂಬಕ್ಕೆ ಊಟ ಮಾಡ್ಕೊಂಡು ನೋಡಿ ಗಾಯ್ಸ್. ಊಟಕ್ಕೆ ಏನೇನು ಇಲ್ಲಿ ಎಲ್ಲ ಕಡೆ ಸೇಮೇ ಇರೋದು ಎಲ್ಲದರಲ್ಲೂ. ಗಾಯ್ಸ್ ಊಟಕ್ಕೆ ಏನಿದೆ ನೋಡಿ. ವೆಜ್ಜಾ? ನಂಗೆ ಗೋಬಿ ಸ್ವಲ್ಪ ಹಾಕ್ಲಿ ಬಿಡು. ಗೈಸ್ ಇದು ವೆಜ್ ಅಂತ ಯಾರು, ನಂಗೆ ಗೋಬಿ ಸ್ವಲ್ಪ ಹಾಕೊಂಡೆ. ಅದೇ ಬಟ್ ಅದೇನೋ ಫ್ರೈ ಇದ್ದಿತ್ತು, ಬೇಬಿ ಕಾರ್ನ್ ಅನ್ಸುತ್ತೆ. ಮೀನ್ ಫ್ರೈ ತರ ಇದ್ದಿತ್ತು ಅದು. ಒಳ್ಳೆ ಕಮ್ಮಿ ಶಿಲ್ಪ ಕೇಳಿದ್ರೆ ಇವತ್ತು ಬರ್ತೀನಿ ಹೋಗಿ. ಗೈಸ್ ಈಗ ಇಷ್ಟು ವೆರೈಟಿ ಆಯ್ತು. ಚೂರಿಗೆ ತಟ್ಟೆ ಭಾರ ಆಯ್ತು ಸಿಕ್ಕಾಪಟ್ಟೆ. ನಾನು ನೀರಲ್ಲಿ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಾಗಿದೆ. ಗೈಸ್ ಫೈನಲಿ ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿಂತು. ನಾನು ಕೂದಲಲ್ಲಿ ನೋಡಿ ಇಲ್ಲಿ ಕ್ಲಿಪ್ಪರ್ ತಂದಿದ್ರೆ ಕ್ಲಿಪ್ ಹಾಕೋಬೋದಿತ್ತು. ಈಗ ಬನ್ನಿ ಗೈಸ್ ಹೋಗಿ ಮತ್ತೆ ಅಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಆಮೇಲೆ ಮದುವೆ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ. ಬನ್ನಿ ಲೆಟ್ಸ್ ಗೋ. ಈಗ ಇಲ್ಲಿಂದ ಲೆಟ್ಸ್ ಗೋ ಗೈಸ್. ಮದುವೆ ಮುಗೀತು ಗೈಸ್, ಅಷ್ಟೇ ಹೊರಡ್ತಾ ಇರೋದು ಈಗ. ಫೈನಲಿ ರಿಸೆಪ್ಷನ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಫೈನಲಿ ಚುಮ್ಮಿ ಸಿಕ್ಕಿದಲ್ಲ ನನ್ನ ವ್ಲಾಗ್ ಎಂಡ್ ಮಾಡೋಕ್ಕೆ. ಇವಳನ್ನ ಸೇರಿಸ್ಕೊಂಡು ಇವತ್ತು ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಹಿಂಗಿತ್ತು ಗೈಸ್ ಪಿಂಕಿ ಮದುವೆ ಸೀರೀಸ್. ಸೊ ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.